ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನೀಗ ನನ್ನ ಸ್ನೇಹಿತರೊಬ್ಬರ ಇಂಟರ್ಸಿ ಮಂಗಳದ ಒಂದು ತಳಿಯ ತೋಟದಲ್ಲಿದ್ದೇನೆ. ದೊಡ್ಡ ತೋಟ ಅಂದರೆ ಹೆಚ್ಚು ಕಡಿಮೆ 1,000 ಗಿಡದವರೆಗಿದೆ. ಆದರೆ ತೋಟದ ಇಳುವರಿಯನ್ನು ಗಮನಿಸುವಾಗ ಅಷ್ಟೊಂದು ನಿರೀಕ್ಷಿತ ಫಲಿತಾಂಶ ಅಂತ ಕಾಣುವುದಿಲ್ಲ. ಕೆಲವು ಗಿಡಗಳಲ್ಲಿ ಇದೆ, ಕೆಲವು ಗಿಡಗಳಲ್ಲಿ ರೋಗ ಬಾಧೆಯಿಂದಾಗಿ ಸಂಪೂರ್ಣ ಹೋಗಿದೆ, ಕೆಲವು ಗಿಡಗಳಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಡಿಕೆ ಇದೆ. ಅಂದರೆ ನಾವೀಗ ದಕ್ಷಿಣ ಕನ್ನಡದಲ್ಲಿ ಅಥವಾ ಎಲ್ಲರೂ ಅಡಿಕೆ ಕೃಷಿಕರು ಅಡಿಕೆಯನ್ನು ಮಾಡಿದರೆ ಹಣವಂತಲೇ ಅಂದ್ಕೊಂಡಿದ್ದಾರೆ. ಅಂದರೆ ನಿಜವಾಗ್ಲೂ ಈಗ ರೇಟು ಒಳ್ಳೆಯ ರೇಟಲ್ಲಿದೆ. ಆದರೆ ಏನೇ ಇದ್ರೂ ಕೂಡ ನಮ್ಮ ತೋಟದಲ್ಲಿ ಇಳುವರಿ ಇಲ್ಲದಿದ್ದರೆ ನಮಗೆ ಎಷ್ಟೇ ರೇಟ್ ಇದ್ದರೂ ಏನು ಸುಖ ಅಂತ ಹೇಳಿ ನೋಡುವ ಅಲ್ವಾ? ಹಾಗಾದರೆ ಈ ಇಳುವರಿಯ ಕುಸಿತ ಆಗಲಿಕ್ಕೆ ಅಥವಾ ಇಷ್ಟು ರೋಗಬಾಧೆ ಎಲ್ಲ ಆಗಲಿಕ್ಕೆ ಕಾರಣ ಏನಾಗಿರ್ತದೆ? ಒಂದು, ನಮ್ಮ ತಳಿಯಿಂದ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಲ್ಲಿ ಎಡವಟ್ಟಾಗಿರ್ತದೆ, ಅಥವಾ ನಾವು ಮಾಡುವ ಕೃಷಿ ವಿಧಾನ ಇರ್ಬೋದು, ಅದು ಸಮಸ್ಯೆ ಮಾಡಿರಬಹುದು. ನಾವು ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಅಡಿಕೆ ಗಿಡದ ಅಗತ್ಯಕ್ಕೆ ತಕ್ಕಂತೆ ನಾವು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲದಿರಬಹುದು. ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಡಿಕೆ ತೋಟಗಳು ಹೆಚ್ಚಿನವು ಈ ರೀತಿಯಂತಹ ಕಳಪೆ ಗುಣಮಟ್ಟದಿಂದ ನಮಗೆ ಕಾಣ್ತದೆ. ಸ್ನೇಹಿತರೆ, ಎಲ್ಲರೂ ಹೇಳುವುದು ಹೇಗೆ? ಅಡಿಕೆ ತೋಟ ಇದ್ದರೆ ಹಣ ಅಂತ. ಆದರೆ ವಾಸ್ತವ ಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಅಡಿಕೆ ತೋಟ ಇದ್ದವರಿಗೆ ತಲೆ ಬಿಸಿಯನ್ನು ಬಿಟ್ಟು ಬೇರೆ ಏನಿಲ್ಲ, ನಾನು ನೋಡಿದ ಮಟ್ಟಿಗೆ. ಮತ್ತು ಕೆಲವು ವಿಷಯಗಳನ್ನು ಗಮನಿಸುವಾಗ ಕೂಡ ನೋಡಿ, ಈ ತೋಟಕ್ಕೆ ಇವರು ಬೇಕಾದಷ್ಟು ಗೊಬ್ಬರ ಕೊಡ್ತಾ ಇದ್ದಾರೆ, ಕೆಲಸ ಮಾಡಿಸ್ತಾರೆ, ಪದೇ ಪದೇ ಕಳೆ ತೆಗೀತಾರೆ, ತುಂಬ ಖರ್ಚು ವೆಚ್ಚ ಇರ್ತದೆ. ಆದರೆ ಕೆಲವು ಗಿಡದಲ್ಲಿ ಒಳ್ಳೆಯ ಅಡಿಕೆ ಕಂಡ್ರೂ ಕೂಡ ನಾವು ಎವರೇಜಾಗಿ ಕಾಣುವಾಗ ಕೆಲವು ಭಾಗದಲ್ಲಿ ಸ್ವಲ್ಪ ಹೆಚ್ಚಿರ್ತದೆ, ಸ್ವಲ್ಪ ಕಮ್ಮಿ ಇರ್ತದೆ. ಇದು ಇದ್ದದ್ದೇ ಅಡಿಕೆ ತೋಟ ಅಂತ ಹೇಳಿದರೆ ಹಾಗೆಯೇ ಎಲ್ಲ ಅಡಿಕೆ ಗಿಡದಲ್ಲೂ ಒಂದೇ ರೀತಿ ಫಸಲು ಕೊಡ್ತದೆ ಅಂತ ಅಲ್ಲ. ಆದರೆ ನಾವು ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ, ಹೆಚ್ಚು ಕಡಿಮೆ ನಮಗೆ ಅಡಿಕೆ ತೋಟ ಲಾಭದಾಯಕವಾಗಿರಬೇಕಾದ್ರೆ ಒಂದು ಒಳ್ಳೆಯ ಇಳುವರಿ ಎಲ್ಲ ಗಿಡದಲ್ಲಿ ಇರಬೇಕು. ಈಗ ನೀವು ಗಮನಿಸ್ಬೋದು, ಇಲ್ಲಿ ನೋಡಿ, ಈ ಅಡಿಕೆ ಗಿಡದಲ್ಲಿ ಒಳ್ಳೆಯ ಇಳುವರಿ ಕಂಡರೆ ಕೂಡ ನೋಡಿ ಒಳ್ಳೆಯ ಇಳುವರಿ ಕಾಣ್ತದೆ. ಆದರೆ ಈ ಪಕ್ಕದ ಗಿಡದಲ್ಲಿ ಏನಿಲ್ಲ, ಅದರ ಪಕ್ಕದಲ್ಲಿ ಕೂಡ ಅಷ್ಟೊಂದು ಇಲ್ಲ. ನೋಡಿ, ಈ ಗಿಡದಲ್ಲೂ ಏನಿಲ್ಲ. ಪುನಃ ಈ ಅಡಿಕೆ ಗಿಡದಲ್ಲಿ ಸ್ವಲ್ಪ ಕಾಣ್ತದೆ, ಇದರಲ್ಲಿ ಈ ಅಡಿಕೆ ಗಿಡದಲ್ಲಿ ಸ್ವಲ್ಪ ಕಾಣ್ತದೆ. ಅಂದರೆ ಒಟ್ಟಾರೆಯಾಗಿ ನಾವು ಗಮನಿಸುವಾಗ ಇಳುವರಿಯ ಪ್ರಮಾಣ ಸ್ವಲ್ಪ ಏರುಪೇರಾಗಿ ಕಾಣ್ತದೆ. ಸ್ನೇಹಿತರೆ, ಇದನ್ನು ನಾವು ಯಾಕೆ ಈ ರೀತಿ ಇರ್ಬೋದು ಅಂತ ಗಮನಿಸುವಾಗ ನನಗೆ ಇಲ್ಲಿ ಮುಖ್ಯವಾಗಿ ನನ್ನ ಕೃಷಿ ವಿಧಾನ ಯಾವುದು ಹೇಳಿ? ಸಹಜ ಕೃಷಿ ಪದ್ಧತಿ ಅಥವಾ ಜೀರೋ ಕಲ್ಟಿವೇಷನ್ ಅಂತ ಹೇಳಿದರೆ, ಭೂಮಿಯಲ್ಲಿರುವ ಮಣ್ಣಿನ ಪೋಷಕಾಂಶವನ್ನು ಹೆಚ್ಚಿಸಿ ತೋಟವನ್ನೊಂದು ಆರೋಗ್ಯಕರವಾದಂತಹ ತೋಟವನ್ನಾಗಿ ಮಾಡುವಂತಹ ವಿಧಾನ. ಹೀಗೆ ಮಾಡಿದರೆ ನಮ್ಮ ತೋಟದಲ್ಲಿ ರೋಗ ಬಂದ್ರೂ ಕೂಡ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಹೆಚ್ಚಿರ್ತದೆ ಅಂತ ನನ್ನೊಂದು ಲೆಕ್ಕಾಚಾರ, ಮತ್ತು ಅದು ಸತ್ಯ ಕೂಡ. ಹೀಗಾದಾಗ ಏನು ಮಾಡಬೇಕಾಗ್ತದೆ? ಇಲ್ಲಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕಮ್ಮಿ ಮಾಡಬೇಕು. ಸ್ನೇಹಿತರೆ, ತೋಟಕ್ಕೆ ಪದೇ ಪದೇ ಬರುವಂಥದ್ದನ್ನು ನಾವು ಕಮ್ಮಿ ಮಾಡಬೇಕು. ಇಲ್ಲಿ ನೋಡಿ, ಇಷ್ಟು ದೊಡ್ಡ ತೋಟ, ಏನಾದರೂ ಒಂದು ಎಡೆ ಕೃಷಿ ಇದೆ? ಏನಿಲ್ಲ. ಎಡೆ ಕೃಷಿ ಮಾಡುವಲ್ಲಿ ಕೂಡ ನಾವು ಅತಿ ಹೆಚ್ಚಾಗಿ ಗಮನ ಹರಿಸಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಅಡಿಕೆಯ ಬೆಲೆ ಹೀಗೇ ಇರ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಎಡೆ ಕೃಷಿಯನ್ನು ಮಾಡುತ್ತಾ ನಾವು ಗಮನ ಹರಿಸಿದರೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಆದಾಯ ಕೂಡ ಹೆಚ್ಚಾಗ್ತದೆ. ಬೇರೆ ಬೇರೆ ಕೃಷಿ ಮೂಲಗಳಿಂದ ಬೇರೆ ಬೇರೆ, ಈಗ ನಾವು ಇದರಲ್ಲಿ ಬಾಳೆ ಹಾಕ್ಬೋದು, ಕೊಕ್ಕೋ ಹಾಕ್ಬೋದು, ಜಾಯಿಕಾಯಿ ಹಾಕ್ಬೋದು, ಏನಾದರೂ ಒಂದು ಹಾಕಿದರೆ ನಮಗೆ 2 ಲಾಭ. ಮುಖ್ಯವಾಗಿ ಒಂದೇನಂತ ಹೇಳಿದರೆ, ಮಣ್ಣಿನ ಪೋಷಕಾಂಶ ಹೆಚ್ಚಾಗ್ತದೆ ಅದರ ಕೃಷಿ ತ್ಯಾಜ್ಯಗಳಿಂದ, ಮತ್ತು ಆದಾಯ ಕೂಡ ನಮಗೆ ಹೆಚ್ಚಾಗ್ತದೆ. ನಮಗೆ ಮಾರಲಿಕ್ಕೆ ಕೇವಲ ಅಡಿಕೆ ಸಿಗುವುದಲ್ಲ, ಬಾಳೆ ಸಿಗ್ತದೆ, ಕೊಕ್ಕೋ ಸಿಗ್ತದೆ, ಜಾಯಿಕಾಯಿ ಸಿಗ್ತದೆ, ಎಲ್ಲವೂ ಸಿಗ್ತದೆ. ಹಾಗಾದಾಗ ನಮಗೆ ಒಂದೇ ಕೃಷಿ ಭೂಮಿಯಲ್ಲಿ 2 ಲಾಭ ಅಲ್ವಾ? ಇದು ನಾವು ತಿಳ್ಕೊಳ್ಬೇಕು. ನೋಡಿ, ಇಲ್ಲಿ ಗಮನಿಸಿ, ಎಲ್ಲಿ ಹೋದರೂ ಅಡಿಕೆ ತೋಟದೊಳಗೆ ಅಂತರ ಬೆಳೆ ಮಾಡುವವರು ಅತಿ ಕಡಿಮೆ. ಕಾರಣ ಒಂದು ರೀತಿಯ ಮೂಢನಂಬಿಕೆ ಅಂತ ಹೇಳ್ಬೋದು. ಏನಂತ ಹೇಳಿದರೆ, ಮಣ್ಣಿನಲ್ಲಿರುವ ಪೋಷಕಾಂಶವನ್ನು ಹೀರ್ತದೆ ಅಂತ. ಆದರೆ ಇಲ್ಲಿ ನೋಡಿ, ಈ ತೋಟದಲ್ಲಿ ಯಾವುದೇ ಎಡೆ ಕೃಷಿ ಇಲ್ಲ, ಆದರೆ ಏನಾದರೂ ಫಲವತ್ತಿದೆ ಅಂತ ನಾವು ಮಣ್ಣನ್ನು ನೋಡಿದರೆ ನೋಡಿ ಏನು ಕಾಣ್ತದೆ ನಿಮಗೆ? ಬರಡು ಮಣ್ಣು ಬಿಟ್ಟರೆ ಏನೂ ಕಾಣುವುದಿಲ್ಲ ಸ್ನೇಹಿತರೆ. ಇಲ್ಲಿ ಕೇವಲ ಹುಲ್ಲನ್ನು ಬಿಟ್ಟರೆ ಬೇರೆ ಏನು ಕಳೆನೂ ಇಲ್ಲ. ಇದರಲ್ಲಿ ಹುಡುಕಿ ನಾವು ದುರ್ಬೀನು ಇಟ್ಟು ಹುಡುಕಿದರೂ ಒಂದೇ ಒಂದು ಎರೆಹುಳ ಕಾಣಲಿಕ್ಕೆ ಸಿಗುವುದಿಲ್ಲ. ಕಾರಣ ಏನು? ಪದೇ ಪದೇ ಕಳೆ ತೆಗೆಯುವುದು. ನೋಡಿ ಸ್ನೇಹಿತರೆ, ಕಳೆ ತೆಗೆದ್ರೆ ತೋಟ ಎಷ್ಟು ಚೆಂದ ಕಾಣ್ತದೆ ಅಂತ ನೋಡ್ಬೋದು ನಿಮಗೆ. ಆದರೆ ಕಣ್ಣಿಗೆ ನೋಡಲಿಕ್ಕೆ ಚೆಂದ ಆದರೂ ತೋಟದ ಇಳುವರಿಯನ್ನು ಗಮನಿಸಿದರೆ ಅಥವಾ ಮಣ್ಣಿನ ಒಂದು ಅವಸ್ಥೆಯನ್ನು ಗಮನಿಸಿದರೆ ನೋಡಿ, ಎಷ್ಟು ಕ್ಲೀನಾಗಿ ತೆಗೆದಿದ್ದಾರೆ ಅಂತ ಹೇಳಿದರೆ, ಸೂರ್ಯನ ಬಿಸಿಲು ನೇರವಾಗಿ ಭೂಮಿಗೆ ಹೊಡಿತಾ ಇದೆ ಸ್ನೇಹಿತರೆ. ಯಾವುದೇ ಒಂದು ಸೂಕ್ಷ್ಮ ಜೀವಿಗಳು ಇಲ್ಲಿ ಬದುಕಲಿಕ್ಕೆ ಸಾಧ್ಯತೆ ಉಂಟಾ ಅಂತ ನೀವು ಗಮನಿಸಿ. ಸಾಧ್ಯನೇ ಇಲ್ಲ. ಬರಡು ಬೆಂಗಾಡಾಗಿದೆ. ಬೆಂಗಾಡು ಮಾಡಿದ್ದು ನಾವು. ಯಾಕೆ? ನಮಗೆ ತಿಳುವಳಿಕೆಯ ಕೊರತೆ. ಕಳೆ ಇದ್ದರೆ ತೋಟದ ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ.
ಅಡಿಕೆ ಇದ್ದರಲ್ಲೂ ಸ್ನೇಹಿತರೆ ಹೋಗೋದು ಇರ್ತದೆ. ನಮಗೆ ಅಡಿಕೆ ಇಲ್ಲವೇ ಇಲ್ಲ ಅಂತಲ್ಲ, ಅಡಿಕೆ ಇರ್ತದೆ. ಆದರೆ ಇಷ್ಟು ನಾವು ನೀಟಾಗಿ ಕಳೆಯನ್ನು ತೆಗೆದ್ರೆ ನಮ್ಮ ಭೂಮಿಯಲ್ಲಿರುವಂತಹ ಜೀವಿಗಳು, ಜೀವಾಣುಗಳು ನೈಸರ್ಗಿಕವಾಗಿ ಗೊಬ್ಬರ ಆಗುವಂಥ ಪ್ರಕ್ರಿಯೆ ಎಲ್ಲ ನಿಂತು ಬಿಡ್ತದೆ ಅಂತ ಖಂಡಿತವಾಗಿ ಹೇಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಈ ರೀತಿಯ ಎರೆಹುಳಗಳು ಅಥವಾ ಜೀವಿಗಳು, ಸೂಕ್ಷ್ಮಾಣು ಜೀವಿಗಳು ಈ ಮಣ್ಣಿನಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಎಲ್ಲಿಯಾದರೂ ಅಲ್ಪ ಸ್ವಲ್ಪ ಎರೆಹುಳಗಳು ಅಥವಾ ಆಗಿದ್ರೂ ಕೂಡ ಈ ರೀತಿಯಲ್ಲಿ ನಾವು ಕಳೆಯನ್ನು ತೆಗೆದಾಗ ಅದು ಸಂಪೂರ್ಣವಾಗಿ ನಾಶ ಆಗ್ತದೆ ಹೊರತು ಬೇರೆ ಏನೂ ನಮ್ಮ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮ ಅಡಿಕೆ ತೋಟದೊಳಗೆ ನಾವು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದಾಗ ತೋಟದ ನಿರ್ವಹಣೆ ಹೆಚ್ಚಾಗ್ತದೆ, ಖರ್ಚುಗಳು ಹೆಚ್ಚಾಗ್ತದೆ, ಇಳುವರಿ ಕಮ್ಮಿ ಆಗ್ತದೆ, ಮತ್ತು ಅಡಿಕೆ ತೋಟಗಳು ಬೇಗ ರೋಗಕ್ಕೆ ಈಡಾಗ್ತದೆ ಸ್ನೇಹಿತರೆ. ಹಾಗಾಗಿ ನಾವು ಇಷ್ಟೆಲ್ಲ ಕೆಲಸ ಮಾಡೋದಕ್ಕಿಂತ ನಾವು ನಮ್ಮ ಊರಲ್ಲಿ ಒಂದು ಅಂಗಡಿ ಹಾಕ್ಬೋದು, ಒಂದು ರಿಕ್ಷಾ ತಗೊಳ್ಬೋದು, ಏನಾದರೂ ಒಂದು ಬೇರೆ ಒಂದು ಕೆಲಸ ಕಾರ್ಯಗಳತ್ತ ನಾವು ಗಮನ ಹರಿಸಿದರೆ ಇಲ್ಲಿರುವಂಥ ತೋಟವೂ ಅಭಿವೃದ್ಧಿ ಆಗ್ತದೆ. ತೋಟದಲ್ಲಿ ಮಾಡುವಂಥ ಕೆಲಸಗಳನ್ನು ನಾವು ಊರಲ್ಲಿ ಏನಾದರೂ ಕೆಲಸ ಮಾಡಿದರೆ ಅದರಲ್ಲಿಯೂ ಆದಾಯ ಹೆಚ್ಚಾಗ್ತದೆ. ಅಂತರ್ಬೆಳೆಯನ್ನು ಮಾಡಿದಾಗ ಅದರಲ್ಲಿಯೂ ಆದಾಯ ಹೆಚ್ಚಾಗ್ತದೆ. ಹೀಗೆ ಬೇರೆ ಬೇರೆ ರೀತಿಯ ಕೃಷಿಯನ್ನು ಮಾಡಿ ನಾವೊಂದು ಸ್ವಲ್ಪ ನಮ್ಮ ತೋಟದಲ್ಲಿ ಮಾಡುವಂಥ ಕೆಲಸಗಳನ್ನು ಕಮ್ಮಿ ಮಾಡಿಕೊಂಡ್ರೆ ನಮ್ಮ ತೋಟ ಕೂಡ ಒಂದು ಒಳ್ಳೆಯ ತೋಟ ಆಗ್ತದೆ. ಆದರೆ ಏನು ಮಾಡೋದು, ನಮ್ಮ ದಕ್ಷಿಣ ಕನ್ನಡದವರಿಗೆ ಅಥವಾ ನಮ್ಮ ಊರಿನವರಿಗೆ ಅಡಿಕೆಯನ್ನು ಹೆಕ್ಕುವುದು ಹೇಗೆ ಅಂತಲೇ ಒಂದು ಸಮಸ್ಯೆ. ಕಳೆಯನ್ನು ಬಿಟ್ಟರೆ ನಿಜವಾದ ವಿಷಯ ಅವರಿಗೆ ಗೊತ್ತಿಲ್ಲ. ಕಲಿತುಕೊಂಡು ಮಾಡಿದರೆ ಕೃಷಿಯನ್ನು ಒಂದು ಒಳ್ಳೆಯ ತೋಟವನ್ನಾಗಿ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೀವು ಇನ್ನೊಂದು ಮುಖ್ಯ ವಿಷಯವನ್ನು ಗಮನಿಸ್ಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ಹಸಿರಾಗಿ ಕಂಡರೂ ಕೂಡ ಇಲ್ಲಿ ಕೇವಲ ಹುಲ್ಲು ಕಾಣ್ತದೆ ನೋಡಿ. ಈ ಹುಲ್ಲಿನ ಎಲೆಯಲ್ಲಿ ಈ ಎರೆಹುಳಗಳಿಗೆ ತಿನ್ನಲಿಕ್ಕೆ ಏನು ಸಿಗುವುದಿಲ್ಲ, ಆಹಾರ ಪದಾರ್ಥಗಳು ಜಾಸ್ತಿ ಇರುವುದಿಲ್ಲ. ಇದರ ಹಣ್ಣಾದ ಎಲೆಗಳು ನಮ್ಮ ಎರೆಹುಳಗಳಿಗೆ ಬೇಕಾದಂತಹ ಪೋಷಕಾಂಶವನ್ನು ಒದಗಿಸುವುದು ಕೂಡ ಇಲ್ಲ. ನಾವು ಬೇರೆ ಬೇರೆ ರೀತಿಯ ಕಳೆಗಳನ್ನು ಅಥವಾ ಬೆಳೆಗಳನ್ನು ಈಗ ನೋಡಿ, ಇಲ್ಲಿ ಎಲ್ಲಿಯಾದರೂ ಬಾಳೆ ತೋಟ ಎಲ್ಲ, ಬಾಳೆ ಗಿಡಗಳನ್ನೆಲ್ಲ ನಾವು ಬೆಳೆಸಿದರೆ ಅಥವಾ ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸಿರ್ತಿದ್ರೆ ಅದರ ತ್ಯಾಜ್ಯಗಳಲ್ಲಿ ಬೇಕಾದಷ್ಟು ಪೋಷಕಾಂಶಗಳು ನಮ್ಮ ಅಡಿಕೆ ತೋಟಕ್ಕೂ ಸಿಗ್ತದೆ. ಅಷ್ಟೇ ಅಲ್ಲದೆ ಎರೆಹುಳಗಳಿಗೂ ಒಂದು ಒಳ್ಳೆಯ ಊಟ ಸಿಕ್ಕಿದೆ ಅಂತ ಆಗ್ತದೆ. ನಮ್ಮ ಮಣ್ಣಿನಲ್ಲಿರುವಂತಹ ಗೊಬ್ಬರದ ಅಂಶ ಆಟೋಮೆಟಿಕ್ ತನ್ನಿಂತಾನೇ ಹೆಚ್ಚಾಗ್ತದೆ. ಆದರೆ ಈ ಪದೇ ಪದೇ ನಾವು ಕಳೆ ತೆಗೆಯುವ ಕಾರಣ ನಮ್ಮ ಮಣ್ಣಿನಲ್ಲಿ ಅತಿ ಬೇಗ ಬರುವಂಥದ್ದು ಹುಲ್ಲು. ಮೇಲ್ನೋಟಕ್ಕೆ ನೋಡಲಿಕ್ಕೆ ಗೊತ್ತಾಗ್ತದೆ ಸ್ನೇಹಿತರೆ, ಯಾವ ತೋಟದಲ್ಲಿ ಹುಲ್ಲಿದೆ ಆ ತೋಟ ಬರಡಾಗಿದೆ ಅಂತಲೇ ಲೆಕ್ಕ. ಮತ್ತು ಒಂದು ವೇಳೆ ಅಡಿಕೆ ಬಿದ್ದರೂ ಕೂಡ ಈ ಹುಲ್ಲಿನ ಎಡೆಯಲ್ಲಿ ಸಿಕ್ಕುವುದು ಸ್ವಲ್ಪ ಕಷ್ಟನೇ. ಎಲ್ಲರೂ ಕಳೆ ಅಂತ ಹೇಳಿದರೆ ಈ ಹುಲ್ಲನ್ನು ನೋಡಿ ಕಳೆ ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ತೋಟದಲ್ಲಿ ಗಿಡಗಳಿದ್ದರೆ, ಬೇರೆ ಬೇರೆ ರೀತಿಯ ಗಿಡಗಳಿದ್ದರೆ ಈ ರೀತಿ ಹುಲ್ಲು ಬರುವಂತಹ ಸಮಸ್ಯೆ ಖಂಡಿತ ಕಮ್ಮಿ ಆಗ್ತದೆ ಸ್ನೇಹಿತರೆ. ಹುಲ್ಲು ಬರುವುದೇ ಇಲ್ಲ. ಯಾಕಂತ ಹೇಳಿದರೆ ನಮ್ಮ ತೋಟದಲ್ಲಿ ನೋಡಿ, ಇಲ್ಲಿ ಒಂದು ಇವರು ಬಾಳೆ ನೆಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸಿ, ಇದರ ಬುಡದಲ್ಲಿ ನೀವು ಹುಲ್ಲು ಕಾಣ್ತದೆ ನೋಡಿ. ಯಾಕೆ ಇಲ್ಲಿ ಹುಲ್ಲಿಲ್ಲ? ಬಾಳೆ ಗಿಡದ ಬುಡದಲ್ಲಿ ಯಾಕೆ ಹುಲ್ಲು ಬಂದಿಲ್ಲ ಅಂದರೆ, ಎಲ್ಲಿ ಜಾಸ್ತಿ ಬೇರೆ ಬೇರೆ ರೀತಿಯ ಗಿಡಗಳು ಮರಗಳಿದ್ದರೆ ಆ ಜಾಗದಲ್ಲಿ ಹುಲ್ಲು ಬರುವ ಸಾಧ್ಯತೆ ಕಮ್ಮಿ ಇರ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇಲ್ಲಿರುವ ಪೋಷಕಾಂಶವನ್ನು ಗಮನಿಸಿ ನೀವು, ಎಷ್ಟು ಪೋಷಕಾಂಶ ಇರ್ಬೋದು ಅಂತ. ಮಣ್ಣನ್ನು ನೋಡುವಾಗಲೇ ಇಲ್ಲಿ ಗೊತ್ತಾಗ್ತದೆ, ಕಪ್ಪು ಕಪ್ಪಾಗಿದೆ, ತ್ಯಾಜ್ಯಗಳೆಲ್ಲ ಬಿದ್ದಿದೆ. ಅದೇ ನಾವು ಹುಲ್ಲಿರುವ ಜಾಗದಲ್ಲಿ ಕೆಂಪಾಗಿ ಕಾಣ್ತದೆ, ಬರಡಾಗಿದೆ, ಎಲ್ಲ ಕಾಣ್ತದೆ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ನಾವು ಅಂತರ್ಬೆಳೆ ಮಾಡಿದರೆ ನಮ್ಮ ಮಣ್ಣು ಫಲವತ್ತಾಗಿರ್ತದೆ, ಇಲ್ಲದಿದ್ದರೆ ಈ ರೀತಿ ಆಗ್ತದೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.